ಬೀದರ್ ರೌಂಡಪ್ಗೆ ಸ್ವಾಗತ. ನಾನು ರಾಣಿಕೋಟೆ. ಬನ್ನಿ ಕ್ವಿಕ್ ಆಗಿ ನೋಡೋಣ ಬೀದರ್ ಜಿಲ್ಲೆಯಿಂದ ಪ್ರಮುಖ ಸುದ್ದಿಗಳನ್ನು. ಬೆಳಗಾವಿಯ ಸುವರ್ಣಸೌಧದಲ್ಲಿ ವಿಶ್ವದ ಮೊದಲ ಸಂಸತ್ತಾದ ಅನುಭವ ಮಂಟಪದ ಬೃಹತ್ ತೈಲ ವರ್ಣಚಿತ್ರವನ್ನು ನಿನ್ನೆ ಅನಾವರಣಗೊಳಿಸಲಾಯಿತು. ಈ ವಿಚಾರವಾಗಿ ಮಾತನಾಡಿದ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ, ವಿಶ್ವದಲ್ಲಿ ಮಹಿಳೆಯರಿಗೆ ಮೊಟ್ಟಮೊದಲು ಸ್ವಾತಂತ್ರ್ಯ ಕೊಟ್ಟಿದ್ದು ಬಸವಣ್ಣನವರು ಎಂದು ಹೇಳಿದರು. ಮಹಿಳೆಯರಿಗೆ ದೇವಾಲಯದಲ್ಲಿ ಪ್ರವೇಶವಿರದ ಸಂದರ್ಭದಲ್ಲಿ ಸುಮಾರು 35 ಜನ ಮಹಿಳೆಯರಿಗೆ ಅನುಭವ ಮಂಟಪದಲ್ಲಿ ವಚನ ರಚನೆಗೆ ಅವಕಾಶ ಕೊಟ್ಟಿದ್ದು ಬಸವಾದಿ ಶರಣರು. ಮಹಿಳೆಯರನ್ನು ಸೇರಿಸಿಕೊಂಡು, ಯಾಕೆಂದ್ರೆ ಇವತ್ತೇನಾದ್ರೂ ಮಹಿಳೆಯರು ಪ್ರಪ್ರಥಮವಾಗಿ ಅವ್ರಿಗೆ ಯಾರಾದ್ರೂ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅದು ಬಸವಾದಿ ಶರಣರು ಅಂತ ಹೇಳಿ ಸ್ಮರಿಸಬೇಕು ಅನ್ನುವಂತ ಮಾತನ್ನು ಇಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಯಾವ ಮಹಿಳೆಗೆ ದೇವಾಲಯ ಒಳಗೆ ಹೋಗ್ಲಿಕ್ಕೆ ಪ್ರವೇಶ ಇರಲಿಲ್ಲ ಅಂತವರಿಗೆ ಮಹಾದೇವಿ ಅಂತೇಳಿ ಹೇಳಿ ಅವರಿಗೂ ಅನುಭವ ಮಂಟಪದಲ್ಲಿ ಸ್ಥಾನ ಕೊಟ್ಟು ಅಕ್ಕಮಹಾದೇವರ ಜೊತೆಯಲ್ಲಿ ಅನೇಕ ಜನ, ನಾಗಲಾಂಬಿಕಾ, ಅಕ್ಕನಾಗಮ್ಮ, ಸುಳ್ಳಿ ಸಂಕವ್ವ, ಇಂಥ ಇವತ್ತಿನವರೆಗೆ ಸಂಶೋಧನೆ ಪ್ರಕಾರ ಸುಮಾರು 32 ಜನ ಮಹಿಳೆಯರು ಅಂದಿನ ದಿನಮಾನಗಳಲ್ಲಿ ಅನುಭವ ಮಂಟಪದಲ್ಲಿ ತಮ್ಮ ವಚನವನ್ನು ಬರೆದಿದ್ದಾರೆ. ಇನ್ನೂ ಅದರ ಬಗ್ಗೆ ಸಂಶೋಧನೆ ನಡೀತಾ ಇದೆ. ಅದೇ ರೀತಿಯಲ್ಲಿ ಅಲ್ಲಿ ಅನುಭವ ಮಂಟಪದಲ್ಲಿ ಇವತ್ತು ನಾವು ನೋಡ್ತಾ ಇದ್ದೇವೆ, ಸುಮಾರು ಕಡೆ ಇವತ್ತು ಬಸವಣ್ಣನವರ ಅಧ್ಯಕ್ಷತೆಯಲ್ಲಿ ಒಂದು ಹೇಳ್ತಾರೆ, ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ, ಬಪ್ಪನು ನಮ್ಮ ಡೋಹರ ಕಕ್ಕಯ್ಯ, ಚಿಕ್ಕ ನೇಮಯ್ಯ ಕಾಣಯ್ಯ, ಅಣ್ಣನು ನಮ್ಮ ಕಿನ್ನರ ಬೊಮ್ಮಯ್ಯ, ಏನನ್ನೇತ ಕಿರಿರಿ ಕೂಡಲ ಸಂಗಯ್ಯ ಅಂತಲೇ. ಬೆಳಗಾವಿ ಸುವರ್ಣಸೌಧದಲ್ಲಿ ನಡೆಯುತ್ತಿರುವ ಚಳಿಗಾಲದ ಅಧಿವೇಶನದ ಮೊದಲ ದಿನ ಅವರ ಶಾಸಕ ಪ್ರಭು ಚವ್ಹಾಣ್ ಅವರು ಕಳಪೆ ಕಾಮಗಾರಿ ವಿಚಾರವಾಗಿ ಕೆಂಡಾಮೆಂಡಲವಾದರು. 390 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವ ಬೀದರ್ ಕಮಲಾಂಗರ NH ಕಾಮಗಾರಿಯು ಕಳಪೆ ಮಟ್ಟದಾಗಿದ್ದು ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರು ಸೇರಿ ಈ ಕಳಪೆ ಮಟ್ಟದ ಕಾಮಗಾರಿಯನ್ನು ಮಾಡಿದರೆ ಎಂದು ಆರೋಪಿಸಿದರು. ಸಮಸ್ಯೆ ಆಗಿದೆ ಸಭಾಧ್ಯಕ್ಷರೇ. ಬೀದರ್ ಟು ಕಮಲಾಂಗರ್ NH 50 ರಸ್ತೆ ಬಹಳ ಕಳಪೆ ಆಗಿದೆ ಸಭಾಧ್ಯಕ್ಷರೇ. 319 ಕೋಟಿ ವೆಚ್ಚದಲ್ಲಿ ಕಾಮಗಾರಿ ಆಗ್ತಾ ಇದೆ ಸಭಾಧ್ಯಕ್ಷರೇ. ಈ ಕಾಮಗಾರಿ ಪಟೇಲ್ ಗುತ್ತಿಗೆದಾರಿಗೆ ಇವರಿಗೆ ಆಗಿದೆ ಸಭಾಧ್ಯಕ್ಷರೇ. 2017ರಲ್ಲಿ ಪ್ರಾರಂಭ ಆಗಿದೆ. ಈ ಕಾಮಗಾರಿ ಸಂಪೂರ್ಣ ಕಳಪೆ ಆಗಿದೆ. ಪದೇ ಪದೇ ನಮ್ದು ಆಕ್ಸಿಡೆಂಟ್ ಆಗ್ತದೆ ಸಭಾಧ್ಯಕ್ಷರೇ. ಅಧಿಕಾರಿ ಹಾಗೂ ಗುತ್ತಿಗೆದಾರ ಸೇರಿ ಕಳಪೆ ಕಾಮಗಾರಿ ಮಾಡಿದರೆ ಸಭಾಧ್ಯಕ್ಷರೇ. ಇಲ್ಲಿವರೆಗೆ 300ಕ್ಕಿಂತ ಹೆಚ್ಚು ಪ್ರಕರಣ ಆಗಿದೆ ಸಭಾಧ್ಯಕ್ಷರೇ. ಇದರಲ್ಲಿ 130ಕ್ಕಿಂತ ಡೇಟ್ ಆಗಿದೆ ಸಭಾಧ್ಯಕ್ಷರೇ. ಡೇಟ್ ಆಗಿದೆ. ಅದಕ್ಕಾಗಿ ಸುಮಾರು 500 ಹೆಚ್ಚು ಜನ ಗಾಯಗೊಂಡ್ರೆ ಸಭಾಧ್ಯಕ್ಷರೇ. ನಮ್ಮ ಮಾನ್ಯ ಮುಖಾಂತರ ಸಭಾಧ್ಯಕ್ಷರೇ ವಿನಂತಿ ಮಾಡ್ತಾ ಇದ್ದೀನಿ, ನಾವು ಸ್ವಂತ ಬರಬೇಕು, ಆಮೇಲೆ ಎಲ್ಲ ವಿಸಿಟ್ ಮಾಡಬೇಕು, ಉನ್ನತ ಮಟ್ಟ ತನಿಖೆ ಆಗಬೇಕು. ನೋಡಿ ಸಭಾಧ್ಯಕ್ಷರೇ, ವಿಜಯವಾಣಿ ಪೇಪರ್ನಲ್ಲಿ ಬಂದಿದೆ, ಆಮೇಲೆ ಪ್ರಜಾವಾಣಿ ಪೇಪರ್ ಬಂದಿದೆ, ಎಲ್ಲಾ ಪೇಪರ್ ಬಂದಿದೆ, ಎಲ್ಲಾ ಟಿವಿ 9, ಪಬ್ಲಿಕ್, ಸೋರಣ ಎಲ್ಲ ಬಂದಿದೆ. ಒಂದು ಅವಕಾಶ ಕೊಡಿ ಸಭಾಧ್ಯಕ್ಷರೇ. ಒಂದು FIR ಕೂಡ ಆಗಿದೆ ಸಭಾಧ್ಯಕ್ಷ, FIR ಕೂಡ ಆಗಿದೆ. ಆಮೇಲೆ ನೋಡಿ ಸಭಾಧ್ಯಕ್ಷರೇ, ರೋಡ್ ಪರಿಸ್ಥಿತಿ ಸಭಾಧ್ಯಕ್ಷರೇ, ರೋಡಿನ ಪರಿಸ್ಥಿತಿ ಗಂಭೀರ ಆಗಿದೆ ಸಭಾಧ್ಯಕ್ಷರೇ. 400 ಕೋಟಿ ವೆಚ್ಚದಲ್ಲಿ ಕಾಂಟ್ರಾಕ್ಟರ್ ಮತ್ತು ಅಧಿಕಾರಿ ಸೇರಿ ಪೂರ್ತಿ ಲೂಟಿ ಮಾಡಿದ ಸಭಾಧ್ಯಕ್ಷರೇ. ವಿನಂತಿ ಇದೆ, ತಾವು ನಮ್ಮ ಬರಬೇಕು, ವಿಸಿಟ್ ಮಾಡಬೇಕು, ಉನ್ನತ ಯಾಕಂದ್ರೆ ತಾವು ನೋಡ್ರಿ ಸಭಾಧ್ಯಕ್ಷರೇ, ತಾವು ನೋಡ್ರಿ ಮಂತ್ರಿಗಳು ಉತ್ತರ ನೋಡ್ರಿ. 30 ಸೆಕೆಂಡ್ ಮಾತಾಡ್ತೀನಿ. ಸೇರಿಸಬೇಕು. ನಮ್ ವಿನಂತಿ ಇದೆ ಸಭಾಧ್ಯಕ್ಷರೇ, ತಾವು ಬೀದರ್ ಬರಬೇಕು, ನೋಡಬೇಕು, ವಿಸಿಟ್ ಮಾಡಬೇಕು. ಅಧಿಕಾರಿ ಮತ್ತು ಕಾಂಟ್ರಾಕ್ಟ್ ಸೇರಿ ಅವರಿಗೆ ಕೂಡ ಲೂಟಿ ಮಾಡಿದ್ದಾರೆ, 400 ಕೋಟಿ ಸರ್ಕಾರದ ಹಣ ಹಾಳಾಗಿದ್ದಾರೆ. ತಾವು ವಿಸಿಟ್ ಮಾಡಬೇಕು, ಅವ್ರು ಕಾಂಟ್ರಾಕ್ಟರ್ಗೆ ಸೇರಿಸಬೇಕು. ನಾವು ವಿನಂತಿ ಇದೆ ಅಧ್ಯಕ್ಷರೇ. ಸರ್ ಕುತ್ಕೊಳ್ಳಿ. ಅಲ್ಲ, ಅದೇ ಪ್ರಶ್ನೆ ಉತ್ತರ ಕೊಡ್ತಾರೆ. ಆಯ್ತು, ಅಲ್ಲ ಬೇಡ 4 ಸೆಕೆಂಡ್ ಟೈಮ್.
ನಿನ್ನೆ ಬೆಳಗಾವಿ ಸುವರ್ಣಸೌಧದಲ್ಲಿ ನಡೆದ ಮೊದಲ ದಿನದ ಅಧಿವೇಶನದಲ್ಲಿ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರು ಅನುಭವ ಮಂಟಪ ಹಾಗೂ ಬಸವಾದಿ ಶರಣರ ಬಗ್ಗೆ ಮಾತನಾಡುವ ಸಂದರ್ಭದಲ್ಲಿ ಶಿವಮೊಗ್ಗ ಶಾಸಕ ಎನ್ ಚನ್ನಬಸಪ್ಪ ಹಾಗೂ ಖಂಡ್ರೆ ಅವರ ನಡುವೆ ವಾಗ್ವಾದ ನಡೆಯಿತು. ಈಶ್ವರ್ ಖಂಡ್ರೆ ಅವರು ಮಾತನಾಡುತ್ತಾ ಇವತ್ತಿಗೂ ಸಮಾಜದಲ್ಲಿ ಜಾತೀಯತೆ ಇದೆ, ಧರ್ಮಾಂಧತೆ ಇದೆ, ಅಸ್ಪೃಶ್ಯತೆ ಇದೆ, ಶೋಷಣೆ ಇದೆ, ಮಹಿಳೆಯರ ಮೇಲೆ ಮಕ್ಕಳ ಮೇಲೆ ಅನ್ಯಾಯ ಅತ್ಯಾಚಾರ ದೌರ್ಜನ್ಯ ಆಗುತ್ತಿರುವ ಜಾತಿವಾದಗಳು ಹುಚ್ಚೆದ್ದು ಕುಣಿತ ಇರೋದನ್ನು ನಾವು ಕಣ್ಣೆದುರುಗಡೆ ನೋಡ್ತಾ ಇದ್ದೀವಿ. ಜಾತಿಗಳಲ್ಲಿ ಧರ್ಮಗಳಲ್ಲಿ ಹೊಡೆದಾಡುವ ನೀತಿ ಅನುಸರಿಸಿ ಇವತ್ತು ಸಮಾಜದ ಸ್ವಾಸ್ಥ್ಯ ಹಾಳು ಮಾಡುವಂತ ಪ್ರಯತ್ನ ನಡೀತಾ ಇದೆ. ಸಮಾಜದಲ್ಲಿ ಒಂದು ರೀತಿ ಇವತ್ತು ನಾವು ಬೇರೆ ಬೇರೆ ಅನ್ನುವಂತ ಒಂದು ಭಾವನೆ ಬರ್ತಾ ಇದೆ. ಇದು ಪ್ರಜಾಪ್ರಭುತ್ವಕ್ಕೆ ಮಾರಕವಾದದ್ದು, ಸ್ವಾತಂತ್ರ್ಯಕ್ಕೆ ಮಾರಕವಾದದ್ದು, ಸಂವಿಧಾನಕ್ಕೆ ಮಾರಕವಾದದ್ದು ಎಂದು ಹೇಳಿದರು. ಸಭಾಧ್ಯಕ್ಷರೇ, ಇವತ್ತು ನಾವು ನೋಡ್ತಾ ಇದೀವಿ ಇದು ಯಾಕೆ ಅವಶ್ಯಕತೆ ಇದೆ ಅಂತ ಹೇಳಿದ್ರೆ, ಇವತ್ತೇನು ಜಗತ್ತಿನಾದ್ಯಂತ ನಾವು ನೋಡ್ತಾ ಇದ್ದೀವಿ, ಬಹಳ ಆತಂಕ ಪಡುವಂತ ಒಂದು ಇವತ್ತು ಆತಂಕಕಾರಿ ವಿಷಯಗಳಿದ್ದಾವೆ. ಇವತ್ತಿಗೂ ಸಮಾಜದಲ್ಲಿ ಜಾತೀಯತೆ ಇದೆ, ಧರ್ಮಾಂಧತೆ ಇದೆ, ಅಸ್ಪೃಶ್ಯತೆ ಇದೆ, ಶೋಷಣೆ ಇದೆ, ಮಹಿಳೆಯರ ಮೇಲೆ ಮಕ್ಕಳ ಮೇಲೆ ಅನ್ಯಾಯ ಅತ್ಯಾಚಾರ ದೌರ್ಜನ್ಯ ಆಗ್ತದೆ. ಇವತ್ತಿಗೂ ನಾವು ನೋಡ್ತಾ ಇದ್ದೀವಿ, ಜಾತಿವಾದಿಗಳು ಹುಚ್ಚೆದ್ದು ಕುಣಿತಾ ಇದ್ದಾರೆ, ನಮ್ಮ ಕಣ್ಣೆದುರುಗಡೆ ನೋಡ್ತಾ ಇದ್ದೀವಿ. ಇವತ್ತಿಗೂ ನಾವು ನೋಡ್ತಾ ಇದ್ದೀವಿ, ಜಾತಿಗಳಿಗೆ ಧರ್ಮಗಳಿಗೆ ಹೊಡೆದಾಡುವ ನೀತಿ ಅನುಸರಿಸಿ ಇವತ್ತು ಸಮಾಜದ ಸ್ವಾಸ್ಥ್ಯ ಏನಿದೆ ಹಾಳು ಮಾಡುವಂತ ಪ್ರಯತ್ನ ನಡೀತಾ ಇದೆ. ಸಮಾಜದಲ್ಲಿ ಒಂದು ರೀತಿಯಲ್ಲಿ ಇವತ್ತು ನಾವು ಬೇರೆ ಬೇರೆ ಅನ್ನುವಂತ ಒಂದು ಭಾವನೆ ದಿನೇ ದಿನೇ ಬರ್ತಾ ಇದೆ. ಇದು ಪ್ರಜಾಪ್ರಭುತ್ವಕ್ಕೆ ಮಾರಕವಾದಂಥದ್ದು, ಇದು ಇವತ್ತು ಸ್ವಾತಂತ್ರ್ಯಕ್ಕೆ ಮಾರಕವಾದಂಥದ್ದು, ಸಂವಿಧಾನಕ್ಕೆ ಮಾರಕವಾದಂಥದ್ದು. ಯಾಕೆಂದ್ರೆ ಏನು ಬಸವಣ್ಣನವರು ಹೇಳಿದ್ದಾರೆ ಅದನ್ನೇ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಅಳವಡಿಸಿದ್ದಾರೆ. ಅದೇ ವಿಶ್ವಸಂಸ್ಥೆ ಹೇಳ್ತದೆ, ಅದೇ ಮಾನವ ಹಕ್ಕುಗಳು ಹೇಳ್ತವೆ. ಅದಕ್ಕೆ ಇವತ್ತೇನು ಯಾವ ರೀತಿಯಲ್ಲಿ ಜಾತಿವಾದಿಗಳು ಇವತ್ತು ನಾವು ನೋಡ್ತಾ ಇದ್ದೇವೆ, ಒಂದು ಸಮುದಾಯವನ್ನು ಗುರಿಯನ್ನಾಗಿಟ್ಟುಕೊಂಡು ಅವರ ವಿರುದ್ಧ ನಿರಂತರವಾಗಿ ಇವತ್ತು ಅವರಿಗೆ ಮುಖ್ಯವಾಹಿನಿಯಿಂದ ಬೇರ್ಪಡಿಸುವಂತ ಪ್ರಯತ್ನ ನಡೀತಾ ಇದೆ. ಅದರ ವಿರುದ್ಧನೂ ಬಸವ ತತ್ವವಾದಿಗಳು ಹೋರಾಟ ಮಾಡುವಂತಹ ಸಮಯ ಬಂದಿದೆ. ಕೊಳ್ಳಿಗೆರೆ ಅಭಿವೃದ್ಧಿ ಮಂಡಳಿ ವತಿಯಿಂದ ಮನೆ ಕಟ್ಟಿಸಿಕೊಡುವುದಾಗಿ ನಂಬಿಸಿ 2022ರಲ್ಲಿ ಹಣ ಕಟ್ಟಿಸಿಕೊಂಡು ಈಗ ಮನೆ ಕಟ್ಟಿಸಿಕೊಡದೆ ದ್ರೋಹ ಮಾಡಲಾಗಿದೆ. ಮನೆ ಕಟ್ಟಿಸಿಕೊಡಬೇಕಾದ ಗುತ್ತಿಗೆದಾರರ ಕಪ್ಪು ಪಟ್ಟಿಗೆ ಸೇರಿಸಬೇಕು, ಫಲಾನುಭವಿಗಳಿಗೆ ಹಣವನ್ನು ನೇರವಾಗಿ ಅವರ ಖಾತೆಗೆ ಜಮಾ ಮಾಡುವ ಮೂಲಕ ನ್ಯಾಯ ಒದಗಿಸಬೇಕೆಂದು ಆರ್ಪಿಐ ರಾಜ್ಯಾಧ್ಯಕ್ಷ ಮಹೇಶ್ ಗೊರ್ನಾಳ್ಕರ್ ಅವರು ಆಗ್ರಹಿಸಿದರು. ಇಂದು ಬೀದರ್ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು, ನಗರದ ಒಟ್ಟು 750 ಫಲಾನುಭವಿಗಳು ಮನೆ ಕಟ್ಟಿಕೊಡಲು ಹಣ ಕೊಟ್ಟಿದ್ದಾರೆ. ನಿಯಮದ ಪ್ರಕಾರ ಮನೆ ಕಟ್ಟಲು ಬೇಕಾದ ಮಟೀರಿಯಲ್, ಆಳುಗಳು, ದಿನಕೂಲಿ ಸೇರಿದಂತೆ ಇತರ ಖರ್ಚು ನೀಡಬೇಕು. ಆದರೆ 2 ವರ್ಷ ಕಳೆದರೂ ಸರಿಯಾಗಿ ಮಟೀರಿಯಲ್ ನೀಡುತ್ತಿಲ್ಲ. ಗುತ್ತಿಗೆದಾರರಿಗೆ ಕೇಳಿದರೆ ಸರಿಯಾಗಿ ಸ್ಪಂದನೆ ಮಾಡುತ್ತಿಲ್ಲ. ಮುಂದಿನ ದಿನಗಳಲ್ಲಿ ಬೆಳಗಾವಿ ಹೋಗಿ ಮನವಿ ಸಲ್ಲಿಸಿ ಹೋರಾಟ ಕೈಗೊಳ್ಳಲಾಗುವುದು ಎಂದು ಹೇಳಿದರು. ಡಿಸೆಂಬರ್ 8ರಂದು ನಗರದ ಸ್ಥಾಯಿ ಶಾಲೆ ಆವರಣದಲ್ಲಿ ನಡೆಯಬೇಕಿದ್ದ ಬೃಹತ್ ಹಿಂದೂ ಜಾಗೃತಿ ಸಮಾವೇಶಕ್ಕೆ ಜಿಲ್ಲಾಡಳಿತ ದಿಢೀರನ್ನೇ ನಿರ್ಬಂಧನೆ ಹೇರಿದ. ಇದು ಖಂಡನೀಯ. ಏಕಾಏಕಿ ನಿರ್ಬಂಧ ಹೇರಲು ಕಾರಣವೇನು, ಯಾರ ಒತ್ತಡದಿಂದ ಕಾರ್ಯಕ್ರಮಕ್ಕೆ ನಿರ್ಬಂಧ ಹೇರಿದ್ದೀರಿ ಎಂಬುದನ್ನು ಜಿಲ್ಲಾಡಳಿತ ಸ್ಪಷ್ಟಪಡಿಸಬೇಕೆಂದು ಒತ್ತಾಯಿಸಿ ಕರ್ನಾಟಕ ಮಾದಿಗ ವೆಲ್ಫೇರ್ ಅಸೋಸಿಯೇಷನ್ ಸಂಸ್ಥಾಪಕ ಅಧ್ಯಕ್ಷ ಸ್ವಾಮಿದಾಸ್ ಕೆಂಪನೂರ್ ಅವರು ಬೀದರ್ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಸಂವಿಧಾನದ ಎಲ್ಲರಿಗೂ ವಾಕ್ ಸ್ವಾತಂತ್ರ್ಯ ನೀಡಿದೆ, ಆದರೆ ಈ ಕಾರ್ಯಕ್ರಮ ರದ್ದುಗೊಳಿಸುವ ಮೂಲಕ ಅದನ್ನು ಕಸಿದುಕೊಳ್ಳಲಾಗಿದೆ ಎಂದು ಹೇಳಿದರು. ಅಲ್ಲಿ ಏನು ತಪ್ಪುಗಳು ನಡೀತಾ ಇತ್ತು, ಒಂದು ಬಹಿರಂಗ ಸಭೆಯಲ್ಲಿ ಹಿಂದೂ ಸಮಾಜದ ಐಕ್ಯತೆ ಬಗ್ಗೆ ಬಹಿರಂಗ ಸಭೆ ಇತ್ತು. ಅವ್ರು ಬಂದು ಏನಾದರೂ ಪ್ರಚೋದನಕಾರಿ ಸ್ಟೇಟ್ಮೆಂಟ್ ಕೊಡ್ತಿದ್ರಾ? ಹೋಗ್ಲಿ, ಅವರು ವೇದಿಕೆ ಮೇಲೆ ಬರ್ಲಿಕ್ಕೂ ಕೂಡ ಆಗಿಲ್ಲದ ನಿರ್ಬಂಧನೆ ಆಯಿತು. ಸಂಘಟನೆದವರು ಕಾರ್ಯಕ್ರಮ ಮಾಡ್ಲಿಕ್ಕೆ ಇಚ್ಛಿಸಿದ್ರಲ್ಲ, 144 ಮಾಡಿದ್ರಿ. ಸಂಘಟನೆದವರು ಹಿಂದೂ ರಾಷ್ಟ್ರೀಯ ಸಮಿತಿ ಅಥವಾ ಅದಕ್ಕೆ ಸಂಬಂಧಪಟ್ಟಂತ ಅನೇಕ ಸಂಘಟನೆಗಳು ಜೋಡಣೆ ಆಗಿ ಕಾರ್ಯಕ್ರಮ ಮಾಡಲಿಕ್ಕೆ ಸಿದ್ಧರಿದ್ರು. ಅಲ್ಲೂ ಕೂಡ 144 ನೀವು ಲಾಗು ಮಾಡಿದ್ದೀರಿ. ಅಂದ್ರೆ ಜಿಲ್ಲೆನಲ್ಲಿ ಹಿಂದೂ ಸಮಾಜದ ಕಾರ್ಯಕ್ರಮಗಳು ಆಗಬಾರದು ಅಂತಕ್ಕಂಥ ಒಂದು ಮೇನ್ ರೀಸನ್ ಜಿಲ್ಲಾ ಆಡಳಿತ ಇದೇ ಏನು ಅಂತ ನಮಗೆ ಅನಿಸ್ತಾ ಇದೆ. ಅದಕ್ಕೆ ಆಡಳಿತ, ನಮ್ಮ ಜಿಲ್ಲಾ ಆಡಳಿತ ಸರ್ಕಾರಕ್ಕೆ ನಮ್ಮ ಪತ್ರಿಕಾಗೋಷ್ಠಿ ಮೂಲಕ ನಾವು ಆಗ್ರಹವನ್ನು ಮಾಡ್ತೇವೆ. ಇದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡಬೇಕು, ನಿರ್ಬಂಧನೆ ಬಗ್ಗೆ ಸ್ಪಷ್ಟೀಕರಣ ಕೊಡಬೇಕು. ಇವತ್ತು ತಾವು ನಿರ್ಬಂಧನೆ ಮಾಡಿ ಮತ್ತೆ ನಮಗೆ ಹೆಚ್ಚು ರೀತಿಯಿಂದ ಶಕ್ತಿಯನ್ನ ಕೊಟ್ಟಿದ್ದೀರಿ. ನಮ್ಮ ಕಾರ್ಯಕ್ರಮಗಳನ್ನು, ಹಿಂದೂ ಕಾರ್ಯಕ್ರಮಗಳನ್ನು ನಿರ್ಬಂಧನೆ ಮಾಡಿ ನಮ್ಮ ಹಿಂದೂ ಸಮಾಜಕ್ಕೆ ಇನ್ನೂ ಹೆಚ್ಚಿನ ಮಟ್ಟಿನ ಶಕ್ತಿಯನ್ನು ಕೊಟ್ಟಿದ್ದೀರಿ. ಇನ್ನು ಇದ್ರಸೆ ದೊಡ್ಡದಂತ ಬಹಿರಂಗ ಸಭೆಯನ್ನು
ಒಳ ಮೀಸಲಾತಿ ಜಾರಿಗೆ ವಿಳಂಬ ಮಾಡುತ್ತಿರುವ ರಾಜ್ಯ ಸರ್ಕಾರದ ವಿರುದ್ಧ ಡಿಸೆಂಬರ್ 16ರಂದು ಬೆಳಗಾವಿಯಲ್ಲಿ ಹೋರಾಟ ಕೈಗೊಳ್ಳಲಾಗುವುದು ಹಾಗೂ ಸದನದಲ್ಲಿ ಒಳ ಮೀಸಲಾತಿ ಜಾರಿ ಮಾಡುವಂತೆ ಎಲ್ಲಾ ಸಚಿವರು ಶಾಸಕರು ಧ್ವನಿ ಎತ್ತಬೇಕು ಎಂದು ಆಗ್ರಹಿಸಿ ಡಿಸೆಂಬರ್ 14ರಂದು ಎಲ್ಲ ಉಭಯ ಸಚಿವರ ಶಾಸಕರ ಹಾಗೂ ವಿಧಾನ ಪರಿಷತ್ ಸದಸ್ಯರ ಮನೆ ಮುಂದೆ ತಮಟೆ ಚಳುವಳಿ ಕೈಗೊಳ್ಳಲಾಗುವುದು ಎಂದು ಇಂದು ಬೀದರ್ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾದಿಗ ಹಾಗೂ ಇತರೆ ಉಪಜಾತಿಗಳ ಒಕ್ಕೂಟದ ರಾಜ್ಯ ಸಂಚಾಲಕ ಫರ್ನಾಂಡಿಸ್ ಹಿಪ್ಪಳಗಾಂವ್ ಹೇಳಿದರು. ಸಮಾಜದ ವತಿಯಿಂದ ಆರ್ಥಿಕ ಅಧಿಕಾರದಲ್ಲಿ ಶುಭಾಶಯ ಕೊಡ್ತೇನೆ. ಮಾದಿಗಣ್ಣರಾಗಿರ್ಬೋದು, MRHS ಆಗಿರ್ಬೋದು, ಆದಿಜಾಂಬ ಆಗಿರ್ಬೋದು, ಕಳೆಯ ಸಮಾಜ ಆಗಿರ್ಬೋದು, ಢೋಲ್ ಸಮಾಜ ಆಗಿರ್ಬೋದು, ಮಾದಿಗ ಉಪಜಾತಿಗಳು ಎಲ್ಲವನ್ನು ಸೇರಿಕೊಂಡು ಮಾದಿಗ ಮತ್ತು ಮಾದಿಗ ಉಪಜಾತಿಗಳ ಸಂಘಟನೆಗಳ ಒಕ್ಕೂಟ ಅಂತ ಮಾಡಿಕೊಂಡು ಕರ್ನಾಟಕ ರಾಜ್ಯದಲ್ಲಿ ಸುಮಾರು 30 ವರ್ಷದಿಂದ ಒಳ ಮೀಸಲಾತಿಯಾಗಿ ಹೋರಾಟ ಮಾಡ್ಕೊತ ಅನೇಕ ಸಂಘಟನೆಗಳು ಬಂದಿವೆ. ಅನೇಕ ಸಂಘಟನೆಗಳಿರ್ಬೋದು, ಅನೇಕ ಜೆಂಡರ್ ಇರ್ಬೋದು, ಬಟ್ ಉದ್ದೇಶ ಒಂದೇ ಒಳ ಮೀಸಲಾತಿ ಅಂತೇಳಿ. ಈ ಕರ್ನಾಟಕ ರಾಜ್ಯದಲ್ಲಿ ಮೊನ್ನೆ ಆಗಸ್ಟ್ 1ನೇ ತಾರೀಕಿಗೆ ಸುಪ್ರೀಂ ಕೋರ್ಟ್ ತೀರ್ಪು ಬಂದು ಇವತ್ತಿಗೆ 4 ತಿಂಗಳಿತ್ತು. ಆದರೂ ಕೂಡ ಈ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಕ್ಯಾರೆ ಅಂತೆಲ್ಲ. ಆದ್ದರಿಂದ ಅವರು 3 ಉಪಚುನಾವಣೆ ಮಧ್ಯಂತರ ಇಟ್ಕೊಂಡು 3 ಉಪಚುನಾವಣೆ ಗೆಲ್ಲುವ ಸಲ ಒಂದು ಷಡ್ಯಂತ್ರ ಮಾಡಿಕೊಂಡು ನಾವೊಂದು ಆಯೋಗ ರಚನೆ ಮಾಡ್ತೇವೆ ಅಂತೇಳಿ ನಾಗಮೋಹನ್ ದಾಸ್ ಆಯೋಗ ರಚನೆ ಮಾಡಿದರು. ಆಯೋಗ ಮಾಡೋಂಥ ಅವಶ್ಯಕತೆನೇ ಇಲ್ಲ. ಯಾಕಂದರೆ ಮೊದಲೇ ಒಂದು ಕಮಿಷನ್ ಆಗಿತ್ತು, JC ಮಧುಸ್ವಾಮಿ ಅವರ ಕಮಿಷನು. ಎಲ್ಲ ಅನಾಲಿಸಿಸ್ ಮಾಡಿ ಎಲ್ಲ ಡಾಟಾ ಕಲೆಕ್ಟ್ ಮಾಡಿ ಮೀಸಲಾತಿ ಮಾಡಿದರು. ಅದರ ಪ್ರಕಾರ ಸುಪ್ರೀಂ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಎಸ್.ಎಂ. ಕೃಷ್ಣ ಅವರ ನಿಧನಕ್ಕೆ ಮಾಜಿ ಸಚಿವರು ಹಾಗೂ ಔರಾದ್ ಶಾಸಕರಾದ ಪ್ರಭು ವಿ. ಚೌಹಾಣ್ ಅವರು ಕಂಬನಿ ಮಿಡಿದಿದ್ದಾರೆ. ಎಸ್.ಎಂ. ಕೃಷ್ಣ ಅವರು ದೇಶದ ಕಂಡ ಅಪರೂಪದ ರಾಜಕಾರಣಿ, ಅಭಿವೃದ್ಧಿ ಹರಿಕಾರರು, ರಾಜ್ಯದ ಉಪಮುಖ್ಯಮಂತ್ರಿ, ಮುಖ್ಯಮಂತ್ರಿ, ಸ್ಪೀಕರ್ ಆಗಿ, ಕೇಂದ್ರ ಸಚಿವರಾಗಿ ಹಾಗೂ ಮಹಾರಾಷ್ಟ್ರದ ರಾಜ್ಯಪಾಲರಿಗೆ ನೀಡಿರುವ ಕೊಡುಗೆ ಅಪಾರವಾದದ್ದು. ರಾಜ್ಯದ ಅಭಿವೃದ್ಧಿ ವಿಚಾರದಲ್ಲಿ ವಿಶಿಷ್ಟವಾದ ದೂರದೃಷ್ಟಿಯನ್ನು ಹೊಂದಿದವರು. ಬೆಂಗಳೂರಿನ ಅಭಿವೃದ್ಧಿಗೆ ಹೊಸ ಆಯಾಮವನ್ನು ನೀಡಿದರು ಎಂದರು. ಸಂಜಯ್ ಡಾನ್ಸ್ ಅಕಾಡೆಮಿಯ ವತಿಯಿಂದ ಡಿಸೆಂಬರ್ 22ರಂದು ಬೀದರ್ ನಗರದಲ್ಲಿ ಯೂತ್ ಟ್ಯಾಲೆಂಟ್ ಡಾನ್ಸ್ ಅಂಡ್ ಮಾಡಲಿಂಗ್ ಕಾಂಪಿಟೇಷನ್ ಹಮ್ಮಿಕೊಳ್ಳಲಾಗಿದೆ. ಟ್ಯಾಲೆಂಟ್ ಡಾನ್ಸ್ ಅಂಡ್ ಮಾಡಲಿಂಗ್ ಕಾಂಪಿಟೇಷನ್ನಲ್ಲಿ 2 ವಿಭಾಗಗಳು ಮಾಡಿದ್ದು 6ರಿಂದ 12 ಒಳಗಿನ ಮಕ್ಕಳು, ಕಿರಿಯ ವಿಭಾಗ ಹಾಗೂ 12 ವರ್ಷ ಮೇಲ್ಪಟ್ಟ ಹಿರಿಯ ವಿಭಾಗದ ಸ್ಪರ್ಧೆಯಲ್ಲಿ ಭಾಗಿಯಾಗಲಿದ್ದಾರೆ. ಸ್ಪರ್ಧೆಯ ವಿಭಾಗವಾಗಿ ಡಿಸೆಂಬರ್ 15ರಂದು ನಗರದ KEB ರಸ್ತೆಯಲ್ಲಿರುವ IMA ಹಾಲ್ನಲ್ಲಿ ಆಡಿಷನ್ ಪ್ರಕ್ರಿಯೆ ನಡೆಯಲಿದೆ ಎಂದು ಕಾರ್ಯಕ್ರಮದ ಆಯೋಜಕ ಸಂಜಯ್ ಅವರು ತಿಳಿಸಿದ್ದಾರೆ. ಕಲಬುರಗಿ ಜಿಲ್ಲೆಯ ಯಡ್ರಾಮಿ ಪಟ್ಟಣದ ಖಾಸಗಿ ಶಾಲೆಯಲ್ಲಿ ಓದುತ್ತಿರುವ 5ನೇ ತರಗತಿ ವಿದ್ಯಾರ್ಥಿ ಅತ್ಯಾಚಾರ ಎಸೆದ ಶಿಕ್ಷಕನನ್ನು ಗಲ್ಲಿಗೆ ಶಿಕ್ಷೆಗೆ ಒಳಪಡಿಸಬೇಕೆಂದು ಆಗ್ರಹಿಸಿ ಭಾಲ್ಕಿ ತಾಲೂಕು ಕರ್ನಾಟಕ ಹೊಲಸಾ ವೇದಿಕೆ ಸಂಘಟನೆ ವತಿಯಿಂದ ತಹಸೀಲ್ದಾರ್ ಮೂಲಕ ಮುಖ್ಯಮಂತ್ರಿಗೆ ಮನೆ ಪತ್ರ ಸಲ್ಲಿಸಲಾಯಿತು. ಬೆಳಗಾವಿ ಸುವರ್ಣಸೌಧದಲ್ಲಿ ನಡೆಯುತ್ತಿರುವ ಚಳಿಗಾಲದ ಅಧಿವೇಶನದಲ್ಲಿ ಮಾತನಾಡಿದ ಬಸವಕಲ್ಯಾಣ ಶಾಸಕ ಶರಣು ಸಲಗಾರ್, ಸುವರ್ಣಸೌಧದ ಆವರಣದಲ್ಲಿ ಅನುಭವ ಮಂಟಪದ ತೈಲ ವರ್ಣಚಿತ್ರವನ್ನು ಸ್ಥಾಪಿಸಿದ್ದಕ್ಕೆ ಸಭಾಧ್ಯಕ್ಷರಾದ UT ಖಾದರ್ ಅವರಿಗೆ ಧನ್ಯವಾದ ತಿಳಿಸಿದರು. ಅಲ್ಲಿ ಬರಲಿ ಮುಡಿಲ್ಲ. ಮಾನ್ಯ ಅಧ್ಯಕ್ಷರೇ, ರಾತ್ರಿ ಅರಮನೆಯನ್ನ ತೊರೆದಿದ್ದರೆ, ಸತ್ಯ ಹರಿಶ್ಚಂದ್ರ ತನ್ನ ರಾಜ್ಯವನ್ನು ಕಳೆದುಕೊಳ್ಳದಿದ್ದರೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶಕ್ಕಾಗಿ ಸಂವಿಧಾನವನ್ನು ಬರೆದಿದ್ದರೆ, ಮಹಾಮಾನವತಾವಾದಿ ಸಮಾಜದ ನಿರ್ಮಾಪಕ, ವಚನಗಳ ಗಾರುಡಿಗ, ಭಕ್ತಿ ಭಂಡಾರಿ ವಿಶ್ವಗುರು ಬಸವಣ್ಣನವರು ವಿಶ್ವ ಸಾಹಿತ್ಯಕ್ಕೆ ವಚನ ಸಾಹಿತ್ಯವನ್ನು ಕೊಡದಿದ್ದರೆ ಇವತ್ತು ಅವರ ಭಾವಚಿತ್ರ ಇಲ್ಲಿ ಇರ್ತಾ ಇರಲಿಲ್ಲ. ತಾವು ಹೊರಗಡೆ ಅನುಭವ ಮಂಟಪದ ಭಾವಚಿತ್ರ ಹಾಕಿಸ್ತಾ ಇರಲಿಲ್ಲ. ಅಧ್ಯಕ್ಷರೇ, ಮಾನ್ಯ ಅಧ್ಯಕ್ಷರೇ, ಯಾವ ನೆಲ ಜಗತ್ತಿಗೆ ಮೊದಲ ಪಾರ್ಲಿಮೆಂಟ್ ಕೊಟ್ಟಂತ ಶ್ರೇಷ್ಠ ನೆಲ ಬಸವ ಕಲ್ಯಾಣ, ಈ ಜಗತ್ತಿಗೆ ಮೊಟ್ಟ ಮೊದಲು ದಾಸೋಹದ ಪರಿಕಲ್ಪನೆಯನ್ನು ಕೊಟ್ಟಂತ ಶ್ರೇಷ್ಠ ನೆಲ ಬಸವ ಕಲ್ಯಾಣದ ಏನು ವಿಶ್ವಗುರು ಬಸವಣ್ಣನವರ ಒಂದು ಕಲ್ಪನೆ ಇತ್ತು, ಅನುಭವ ಮಂಟಪ. ಈ ಜಗತ್ತಿನ ಕೋಟಿ ಕೋಟಿ ಬಸವ ಭಕ್ತರ ಆಶೆ ಇತ್ತು, ಅನುಭವ ಮಂಟಪ ನಿರ್ಮಾಣ ಆಗಬೇಕು. ಮಾನ್ಯ ಅಧ್ಯಕ್ಷರೇ, ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪ ನಿರ್ಮಾಣ ಕಾರ್ಯವನ್ನ ಪ್ರಾರಂಭ ಮಾಡಲಿಕ್ಕೆ ಹಿಂದಿನ ಮುಖ್ಯಮಂತ್ರಿಗಳು, ರೈತ ನಾಯಕರು, ಪುಣ್ಯಾತ್ಮ ಸನ್ಮಾನ್ಯ ಶ್ರೀ BS ಯಡಿಯೂರಪ್ಪನವರು 200 ಕೋಟಿ ರೂಪಾಯಿ ಕೊಡೋದ್ರ ಮುಖಾಂತರ ಬಸವ ಕಲ್ಯಾಣದಲ್ಲಿ 650 ಕೋಟಿ ಅನುಭವ ಮಂಟಪವನ್ನು ಕಟ್ಟಿದ್ದು ಬಹುತೇಕ ನಾವು ನೀವು ಯಾರು ಮರೆಯುವಂತಿಲ್ಲ. ಮಾನ್ಯ ಅಧ್ಯಕ್ಷರೇ, ನಾನು
ಇವತ್ತು ಬಂದಾಗ ತಾವೇನು ವಿಶ್ವಗುರು ಬಸವಣ್ಣನವರ ಮೇಲಿನ ಅಭಿಮಾನ ಅಥವಾ ವಿಶ್ವಗುರು ಬಸವಣ್ಣನವ್ರನ್ನ ಅತ್ಯಂತ ಆಳವಾಗಿ ತಿಳ್ಕೊಂಡಿದ್ದೀರೋ ಅಂತಕ್ಕಂಥ ಹಿನ್ನೆಲೆಯಲ್ಲಿ ತಾವು ಅನುಭವ ಮಂಟಪದ ಭಾವಚಿತ್ರವನ್ನ ಬಿಡಿಸಿದ್ದಕ್ಕೆ ನಾನು ನಮ್ಮ ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ BY ವಿಜಯೇಂದ್ರ ಅವ್ರ ಜೊತೆ ಅತ್ಯಂತ ಸಂತೋಷದಿಂದ ಅದ್ರ ಕಡೆ ಎದುರು ನಿಂತು ನಾವು ಫೋಟೋ ತಕ್ಕೊಂಡಿದ್ದೇವೆ ಅಧ್ಯಕ್ಷರೇ. ಹಾಗಾಗಿ ಆ ನೆಲದ ಶಾಸಕನಾಗಿ ನಿಮಗೆ ನಾನು ತುಂಬು ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತೇನೆ ಅಧ್ಯಕ್ಷರೇ. ನಿಮಗೆ ತುಂಬು ಹೃದಯದ ಧನ್ಯವಾದಗಳನ್ನ ಅಧ್ಯಕ್ಷರೇ. ಒಲೆ ಹತ್ತಿ ಉರಿದರೆ ನಿಲ್ಲಬಹುದಲ್ಲದೆ ದರೆ ಹತ್ತಿ ಉರಿದರೆ ನಿಲ್ಲಬಹುದೇ, ಏರಿ ನೀರು ಉಂಬೊಡೆ ಬೇಲಿ ಕೈಯ ಮೇವಡೆ, ನಾರಿ ತನ್ನ ಮನೆಯಲ್ಲಿ ಕಳುವಡೆ, ತಾಯಿಯ ಮೊಲೆ ಹಾಲು ನಂಜಾಗಿ ಕೊಲುವಡೆ, ನಾನಾರಿಗೆ ದೂರಲಿ ಕೂಡಲ ಸಂಗಮ ದೇವ ಅಂತಕ್ಕಂಥ ವಚನಗಳನ್ನ ಬರೆದಂತ ವಿಶ್ವಗುರು ಬಸವಣ್ಣನವರ ನೆಲದಲ್ಲಿ ಮಾನ್ಯ ಅಧ್ಯಕ್ಷರೇ 12ನೇ ಶತಮಾನದಲ್ಲಿ ಹಾಳಾಗ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ ಅಧ್ಯಕ್ಷರೇ. ಅದನ್ನ ತಪ್ಪಿಸ್ಬೇಕಾದ್ರೆ ಅಧ್ಯಕ್ಷರೇ ಅವ್ರ ಮನಸ್ಸು ಬೇರೆ ಕಡೆ ಒಲಿಸ್ಬೇಕಂದ್ರ ಬಸವ ಕಲ್ಯಾಣದೊಳಗೊಂದು ವಚನ ವಿಶ್ವವಿದ್ಯಾಲಯವನ್ನ ಪ್ರಾರಂಭ ಮಾಡ್ಬೇಕಂತ ಹೇಳಿ ನಾನು ಸರ್ಕಾರಕ್ಕೆ ತಮ್ಮ ಮುಖಾಂತರ ನಾನು ವಿನಂತಿಯನ್ನ ಮಾಡ್ತೀನಿ ಅಧ್ಯಕ್ಷರೇ. ಅದಕ್ಕಾಗಿ ಮತ್ತೊಮ್ಮೆ ತಮಗ ಈ ಒಂದು ಅದ್ಭುತ ಕೆಲಸವನ್ನ ತಾವು ಮಾಡಿದ್ದೀರಿ ಅಧ್ಯಕ್ಷರೇ. ಅನೇಕ ಜನ ತಮಗೆ ಸಲಹೆಯನ್ನು ಕೊಟ್ಟಿದ್ದಾರೆ ಅಧ್ಯಕ್ಷರೇ. ಬಸವಣ್ಣವ್ರದ್ದು ಅಧ್ಯಕ್ಷರೇ, ನಾನು ಅಲ್ಲಿ ಶಾಸಕರಾಗಿರೋದ್ರ ಅಧ್ಯಕ್ಷರೇ ಒಂದು ನಿಮಿಷ ಇಷ್ಟು ಮಾತಾಡಿದ್ರಲ್ಲ ಈಗ. ಅಧ್ಯಕ್ಷರೇ, ತಮ್ಮ ಆ ಭಾವಚಿತ್ರ ಬದಲಾವಣೆ ಮಾಡ್ರಂದಾರ ಅಧ್ಯಕ್ಷರೇ. ನಾನು ಅವ್ರ ಭಾವಚಿತ್ರ ತಂದು ಕೊಡ್ತೀನಿ ಅಧ್ಯಕ್ಷರೇ. ತಾವು ನಿರ್ಧಾರ ತೋರಿ. ಅದ್ರ ಬಾಜು ಮತ್ತೊಂದು ಹಾಕ್ರಿ, ಅದ್ರ ಬಾಜು ಮತ್ತೊಂದು ಹಾಕ್ರಿ ಅಧ್ಯಕ್ಷರೇ. ವಿಶ್ವಗುರು ಬಸವಣ್ಣನವರಿಗೆ ಸರಿ ಸಮನಾದಂತ ವ್ಯಕ್ತಿ ಈ ಜಗತ್ತಿನಲ್ಲೇ ಇಲ್ಲ ಮತ್ತು ಹುಟ್ಟಲು ಬರಲ್ಲ ಅಧ್ಯಕ್ಷರೇ. ಈ ಮಾತು ತಮ್ಮ ಗಮನಕ್ಕೆ ತರಕ್ಕೆ ನಾನು ಬಯಸ್ತೀನಿ ಅಧ್ಯಕ್ಷರೇ. ಹಾಗಾಗಿ ಈ ತಮ್ಮ ಕಾರ್ಯವೈಖರಿಗೆ ಧನ್ಯವಾದಗಳನ್ನು ಹೇಳಿ ನನಗೆ ಅವಕಾಶ ಕೊಟ್ಟ ತಮಗೂ ಧನ್ಯವಾದಗಳು ಅಧ್ಯಕ್ಷರೇ. ವಿಜಯ್ ಕಾಶ್ಯಪ್ನ ನೆಕ್ಸ್ಟ್ ಪ್ರದೀಪ್ ಈಶ್ವರ್. ಅಧ್ಯಕ್ಷರೇ, ದಯವೇ ಸಿಸೋದಿ ಅವರು ಮಾನ್ಯ ಅಧ್ಯಕ್ಷರ 6:30ಗೆ ನಮ್ಮ ಶಾಸಕಾಂಗ ಪಕ್ಷದ ಸಭೆ ಸಲ್ಲದವರೇ ಹೇಳಿದ್ರಲ್ಲ, ಅಭಿನಂದನೆಗಳ ಅಧ್ಯಕ್ಷರೇ. ನಮ್ಮ ಮುಖ್ಯಮಂತ್ರಿಯನ್ನ ಮೊದಲು ಮಾಡಿಕೊಂಡು ಎಷ್ಟೋ ಜನ ನಿಮ್ಗೆಲ್ಲರಿಗೂ ಅಭಿನಂದನೆ ಹೇಳಿದ್ರು. ನಾವು ನಿಮಗೆ ಅಭಿನಂದನೆ ಹೇಳದೆ ಕೂಡ ಅದು ಇವಾಗಿದ್ದು ಬೀದರ್ ಜಿಲ್ಲೆಯ ಇಂದಿನ ಪ್ರಮುಖ ಸುದ್ದಿಗಳು. ಮತ್ತೆ ನಾಳೆ ಭೇಟಿಯಾಗೋಣ ಬೀದರ್ ರೌಂಡ್ ಅಪ್ನಲ್ಲಿ. ನಮಸ್ಕಾರ.